ಬಾಲರಾಜ್ ಅವರು ಯಾರಿಗೆ ಅಂತಾನೆ ಗೊತ್ತಿಲ್ಲ ಹೇಳಿ. ಕನ್ನಡದ ಸಾಕಷ್ಟು ಸಿನಿಮಾಗಳ ಮೂಲಕ ಆ ಒಂದು ಟೈಮ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಜೊತೆ ನಡೆಸಿದವರು ಫ್ರೆಂಡ್ ಕ್ಯಾರೆಕ್ಟರ್ ಅನ್ನು ಅಪ್ಲೈ ಮಾಡ್ತಾ ಇದ್ರು. ಅಲ್ಲದೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಸಂಬಂಧಿಕರು ಕೂಡ ಹೌದು. ರಾಜ್ಕುಮಾರ್ ಮತ್ತೆ ಪಾರ್ವತಮ್ಮ ಇದ್ರಲ್ಲ, ಅವರ ಕಡೆ ಒಂದು ರಿಲೇಟಿವ್ ಆಗ್ಬೇಕಾಗುತ್ತೆ. ಮತ್ತೆ ಶಿವಣ್ಣ ಅವರಿಗೆ ಕಸಿನ್ ಕೂಡ ಆಗ್ಬೇಕಾಗುತ್ತೆ ಬಾಲರಾಜ್ ಅವರು. ಆದ್ರೆ ಅವಕಾಶಗಳು ಇವರಿಗೆ ಕಡಿಮೆ ಆಗ್ಬಿಟ್ಟಿತ್ತು. ಸಿನಿಮಾದಲ್ಲಿ ಅಷ್ಟಾಗಿ ಎಲ್ಲೂ ಕೂಡ ಈಗ ಕಾಣಿಸ್ಕೊತಾ ಇಲ್ಲ. ಆದ್ರೆ ಧಾರಾವಾಹಿಯಲ್ಲಿ ಈಗ ಸದ್ಯಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನಡೆಸ್ತಾ ಇದ್ದಾರೆ. ಮುಂಚೆ ರಾಮಾಚಾರಿಯಲ್ಲೂ ಕೂಡ ಬಣ್ಣ ಹಚ್ತಾ ಇದ್ರು. ಕಿರುತೆರೆಗೆ ಈಗ ಒಂದು ಕೆಲವು ವರ್ಷಗಳಿಂದ ಮರಳಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ನಟ, ಉತ್ತಮವಾದಂತ ನಟ ಬಾಲರಾಜ್ ಅವರು. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನೋಡಿರ್ಬೋದು. ಅಂದ್ರೆ ಶಿವಣ್ಣ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು ಹೀರೋ ಆಗಿ ಕಾಣಿಸ್ಕೊತಿದ್ರಲ್ಲ, ಅವಾಗೆಲ್ಲ ಫ್ರೆಂಡ್ ಪಾತ್ರವನ್ನ ಇವರೇ ಮಾಡ್ತಾ ಇದ್ದಿದ್ದು. ಶಿವಣ್ಣ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಅಂದ್ರೆ ಅಲ್ಲಿ ಬಾಲರಾಜ್ ಅವರು ಇರ್ತಾ ಇದ್ರು. ಸೊ ಅಷ್ಟು ಚೆನ್ನಾಗಿ ತುಂಬಾ ಅದ್ಭುತವಾಗಿ ನಟಿಸ್ತಾ ಇದ್ರು ಬಾಲರಾಜ್ ಅವರು. ನಂತರದಲ್ಲಿ ಯಾಕೋ ಸಿನಿಮಾಗಳಲ್ಲಿ ಅಷ್ಟಾಗಿ ಇವರು ಕಾಣಿಸ್ಕೊಳ್ಳಿಲ್ಲ. ಆ ಬಳಿಕ ಒಂದು ಹಲವು ವರ್ಷಗಳ ಬಳಿಕ ಕಿರುತೆರೆಗೆ ಎಂಟ್ರಿ ಕೊಟ್ಟು ಧಾರಾವಾಹಿಗಳಲ್ಲಿ ನಡೆಸಲು ಮಿಂಚಲು ಶುರುವಾದರು. ಈಗ ಸದ್ಯಕ್ಕೆ ಇವರು ಒಂದು ಉತ್ತಮವಾದಂತಹ ಪಾತ್ರ, ಪೋಷಕ ಪಾತ್ರ, ತಂದೆಯ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿ ಇದೆ. ಬಾಲರಾಜ್ ಅವರನ್ನ ಮತ್ತೊಮ್ಮೆ ನೋಡಿದಕ್ಕೆ ಕಮ್ ಬ್ಯಾಕ್ ಮಾಡಿದಾರಲ್ಲ, ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಮತ್ತೆ ಆಗ ಎಲ್ಲರೂ ಕೂಡ ನೆನ್ಪು ಮಾಡ್ಕೋತಾರೆ, ಇವರು ಹಳೆಯ ನಟ ಬಾಲರಾಜ್ ಅಲ್ವಾ, ಈಗ ಚೆನ್ನಾಗಿ ನಡೆಸ್ತಾ ಇದ್ದಾರಲ್ಲ. ಸೊ ಇವರು ಬಂದಿದ್ದು ಒಳ್ಳೇದಾಯ್ತು ಅಂತ ಎಲ್ಲರೂ ಕೂಡ ನಿರೀಕ್ಷಣೆ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಬಂದಿದ್ದಾರೆ, ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಗೂ ಕೂಡ ಇಷ್ಟ, ನಿಮ್ಗೂ ಕೂಡ ನೆನಪಿದ್ದಾರ ಬಾಲರಾಜ್? ಎಷ್ಟು ಅದ್ಭುತ ನಟ ಅಲ್ವಾ, ಸೂಪರ್ ಆಗಿ ಕೂಡ ನಡೆಸ್ತಾರೆ, ಲೆಜೆಂಡ್ ಅಂತಾನೆ ಹೇಳ್ಬೋದು.